ಜನಪ್ರಿಯ ರಾಜಕಾರಣಿಗಳು ಆರಿಸಿ ಬಂದಿರೋ ಹಾಸನ ಜಿಲ್ಲೆ ಕೂಡ ಸಮಸ್ಯೆಗಳಿಂದ ಹೊರತಾಗೇನಿಲ್ಲ. ಅಲ್ಲೂ ಕೂಡ ಮೂಲ ಸೌಕರ್ಯಗಳನ್ನು ಸೇರಿಸಿ ನೂರಾರು ಸಮಸ್ಯೆಗಳನ್ನು ಜನ ನಮ್ಮ ಮುಂದಿಟ್ಟಿದ್ದಾರೆ. ಹಾಸನ ತಾಲೂಕಲ್ಲಿ ಏನಾಗಿದೆ ಅಂದರೆ ಒಂಥರ ದಬ್ಬಾಳಿಕೆ ಆಡಳಿತ ಆಗಿದೆ. 4 ರಸ್ತೆ ಬಿಟ್ಟರೆ ಮೇಲ್ಗಡೆ ರಸ್ತೆ ಇಲ್ಲ, ಕುಡಿಯೋ ನೀರು ವ್ಯವಸ್ಥೆ ಇಲ್ಲ. ಹೇಮಾವತಿ ಡ್ಯಾಮ್ ನೀರು ಪಕ್ಕದಲ್ಲಿದೆ, ಬೆಳಿಗ್ಗೆ ಎದ್ರೆ ನೀರು ಹಿಡಿಬೇಕು, ಬೆಳಿಗ್ಗೆ ಎದ್ರೆ ನೀರಿನ ಸಮಸ್ಯೆ. ದಾಸರಕೊಪ್ಪ ಇರೋ ಜಮೀನೆಲ್ಲ ಅಕ್ವೈರ್ ಆಗಿದ್ದಾವೆ. ರೈತರಿಗೆ ಜಮೀನಿಗೆ ದುಡಿಯೋದಕ್ಕಾಗಲಿ ಅಥವಾ ಅವನು ಕಷ್ಟಪಟ್ಟು ವ್ಯಾಪಾರ ಮಾಡೋದಕ್ಕೆ ಆಗಲಿ ಯಾವ ರೀತಿ ಅನುಕೂಲಗಳಿಲ್ಲ. ನಮ್ಮಲ್ಲಿ ಈ ಹಳ್ಳಿಯಲ್ಲಿ ಸಣ್ಣದಲ್ಲಿ 20 ರಸ್ತೆಗಳಿದ್ದಾವೆ. ಮನೆ ಮುಂದೆ ರಸ್ತೆ ಮುಂದಕ್ಕೆ ಮನೆ ಕಟ್ಕೊಂತಾರೆ, ತಿರುಗಾಡೋ ವ್ಯವಸ್ಥೆ ಇಲ್ಲ, ಟ್ರಾಫಿಕ್ ಸಿಸ್ಟಮ್ ಸರಿ ಇಲ್ಲ. ಟ್ರಾಫಿಕ್ಕು ಅಂತಂದರೆ ಎಲ್ಲಿ ಬೇಕಲ್ಲಿ ಇರ್ತವೆ, ಯಾವ ಬೇಕಾದ್ರೂ ಗಾಡಿಗಳು ನಿಂತ್ಕೊತವೆ, ಓಡೋಕ್ಕೆ ವ್ಯವಸ್ಥೆಗಳು ಸರಿಯಾಗಿ ಇಲ್ಲ. ಯಾವುದೇ ರೀತಿಯಾದ ಒಂದು ವಿದ್ಯುತ್ತು ಸಹ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಇಂದಿನ ಪರಿಸ್ಥಿತಿಯಲ್ಲಿ ಹಾಸನಕ್ಕೆ ಬಂದರೆ ಈ ಓಲ್ಡ್ ಬಸ್ ಸ್ಟ್ಯಾಂಡ್ ಏನೂ ಇಲ್ಲದಂತಹ ಸ್ಥಿತಿಯಾಗಿದೆ. ಅವರ ಒಂದು ಅಭಿವೃದ್ಧಿ ಕೆಲಸದ ನೆಪವಾಗಿ ಈ ಹಳೆ ಬಸ್ ಸ್ಟ್ಯಾಂಡನ್ನು ಮಾರ್ಕೊಂಡಿದ್ದಾರೆ ಅವರ ಸ್ವಾರ್ಥಕ್ಕೋಸ್ಕರ. ಅಲ್ಲಿ ಚನ್ನಪಟ್ಟಣದ ಅಭಿವೃದ್ಧಿಗೋಸ್ಕರ, ಅವರ ಸೈಟ್ಗಳ ಅಭಿವೃದ್ಧಿಗೋಸ್ಕರ ಈ ಹಳೆ ಬಸ್ ಸ್ಟ್ಯಾಂಡ್ ಮಾರ್ಕೊಂಡು ಹೊಸ ಬಸ್ ಸ್ಟ್ಯಾಂಡ್ ಎಂಬ ಒಂದು ಹೆಸರನ್ನು ಕಟ್ಟಿ ಅದನ್ನು ಅಲ್ಲಿ ನಾಮಕರಣ ಮಾಡಿ ಅಲ್ಲಿ ತಯಾರು ಮಾಡಿದ್ದಾರೆ. ಆದ್ರಿಂದ ಎಲ್ಲರೂ ಸಹ ಒಂದು ಒಳ್ಳೆಯ ಅಭ್ಯರ್ಥಿಗಳಿಗೆ ಓಟನ್ನು ಹಾಕಿ ಗೆಲ್ಲಿಸಿಕೊಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಈ ಮೂಲಕ. ಎಲೆಕ್ಷನ್ ಅಂದರೆ ಎಣ್ಣೆ ಅಷ್ಟೇ. ಅವತ್ತಿನ ಒಂದು ಆಸೆ, ಅವತ್ತಿನ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಓಟ್ ಹಾಕೋದು ಅಂತ ಅಂದ್ಕೊಂಡಿದ್ದಾರೆ. ಆ ಒಂದು ಮತದಿಂದ ನಾವು ಏನು ದೇಶಕ್ಕಾಗಿ ಏನು ಮಾಡ್ಬೋದು ಅನ್ನೋದನ್ನ ನಾವು ಯೋಚನೆಯನ್ನು ಮಾಡಬೇಕು. ಮತ್ತು ನಮ್ಮ ದೇಶ ಈ ಸ್ಥಿತಿಲಿದೆ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ರೈತರು ಮುಂದಿದ್ದಾರೆ. ನಮ್ಮ ದೇಶ 65% ಅದು ರೈತರ ದೇಶ. ನಮ್ಮದು ಭಾರತದ ಬೆನ್ನೆಲುಬು ಅಂತ ರೈತರನ್ನ ಹೇಳ್ತಾರೆ. ಆದರೆ ಸಿಟಿಲಿ ಡೆವಲಪ್ಮೆಂಟ್ ಅಂತಂದರೆ ಆರ್ಗನೈಸೇಷನ್, ಈ ವೈಜ್ಞಾನಿಕತೆ ಜಾಸ್ತಿ ಮಾಡಿ, ಬಿಲ್ಡಿಂಗ್ಗಳು ಮಾಡಿ, ರೋಡ್ ಮಾಡಿ, ರಸ್ತೆ ಮಾಡಿ ಇದಲ್ಲ. ನಮ್ಮ ಸಮಾಜ ಉತ್ತಮ ಸ್ಥಿತಿಗೆ ಹೋಗಬೇಕು ಅಂದರೆ ಒಳ್ಳೆ ರಾಜಕಾರಣಿ ಆಗಬೇಕು, ಸಾಮಾನ್ಯವಾದ ವ್ಯಕ್ತಿ ಆಗಬೇಕು. ಸಾಮಾನ್ಯವಾದ ವ್ಯಕ್ತಿ ಈ ದೇಶದ, ಈ ರಾಜ್ಯದ, ಈ ಜಿಲ್ಲೆಯ ಒಳನೋಟಗಳನ್ನು ನೋಡಿ ಈ ಕೆಲಸವನ್ನು ಮಾಡುವಂಥ ವ್ಯಕ್ತಿಯನ್ನು ನಾವು ಆರಿಸ್ಬೇಕು. ಇವತ್ತು ನಮ್ಮ ರಾಜಕೀಯ ಪಕ್ಷ ಹೆಂಗಾಗಿದೆ ಅಂದರೆ ಅದು ಒಬ್ಬರಿಗೆ ಸೀಮಿತವಾಗಿಲ್ಲ. ಅವ್ರು ಬಿಟ್ಟು ಅವ್ರ ಮನೆ, ಅವ್ರ ಫ್ಯಾಮಿಲಿ, ಅವ್ರ ಅಪ್ಪ ಆದಮೇಲೆ ಮಗ. ಅವಾಗ ರಾಜರು ಆಗ್ತಾ ಇದ್ರಲ್ವ, ಅವರಾದ್ಮೇಲೆ ಅವ್ರ ಮಗಂಗೆ ಕೊಡ್ತಾರೆ ಸೀಟನ್ನ. ಆ ಥರ ಈಗಾಗ್ಬಿಟ್ಟಿದೆ. ರಾಜಕೀಯ ಪಕ್ಷ ನಾವು ಬಯಸಿದಾಗಿಲ್ಲ, ನಾವು ತಗೋಬೇಕು ಅಂತ ಇಷ್ಟಪಟ್ಟಿರೋದಾಗಿಲ್ಲ. ಅದು ಓಟಿಂದ ಬರ್ತಾ ಇಲ್ಲ, ದುಡ್ಡಿಂದ ಬರ್ತಾ ಇರೋದು. ಅದಕ್ಕೋಸ್ಕರ ಎಲ್ಲರೂ ದುಡ್ಡು ನೋಡಿ ಓಟ್ ಹಾಕ್ಬಾರ್ದು. ಏನೇನು ಕೆಲಸ ಮಾಡಿದ್ದಾರೆ ಮತ್ತು ಯಾವ್ಯಾವ ಪಕ್ಷ ಯಾವ್ಯಾವ ಥರ ಇದೆ ಅದನ್ನು ಯೋಚನೆ ಮಾಡಿಬಿಟ್ಟು ಓಟ್ ಹಾಕಬೇಕು. ರಾಜಕೀಯ ಅನ್ನೋದು ಒಂದು ಸೀಟಿಗೋಸ್ಕರ ಮಾರ್ಕೊಳ್ಳೋದಂಥದ್ದಾಗಿದೆ. ಪ್ರತಿಯೊಂದು ನಾವು ಯುವಜನತೆ ಏನಿದೆ ಅದು ನಾವು ಎಚ್ಚೆತ್ಕೋಬೇಕು. ನಾವೆಲ್ಲರೂ ಮುನ್ನುಗ್ತಾ ಅವರು ರಾಜಕೀಯ ಅನ್ನೋದು ನಮ್ಮಿಂದ ಅವರು ಹೊರತು ಅವರಿಂದ ನಾವಲ್ಲ. ನಮ್ಮಿಂದ ಓಟ್ ನಾವು ಹಾಕೋ ಭಿಕ್ಷೆಯಿಂದ ಅವ್ರ ಮೇಲೆ ಬರ್ತಾರೆ. ಆದರೆ ಅವ್ರ ಮನೆಗಳಲ್ಲಿ ಅವ್ರ ಮನೆಗಳ ಉದ್ಧಾರಕ್ಕೋಸ್ಕರ ಅವ್ರು ದುಡಿಬಾರ್ದು. ನಮ್ಮ ದೇಶದ, ನಮ್ಮ ರಾಜ್ಯದ ಉದ್ಧಾರಕ್ಕೋಸ್ಕರ ಅವ್ರು ದುಡಿಬೇಕು. ಅದರಿಂದ ನಾನು ಹೇಳ್ತಿರೋದೇನೆಂದರೆ, ಇದು ಪ್ರತಿಯೊಂದು ಈಗ ಹಾಸನದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡೀತಿರೋ ಪ್ರತಿಯೊಂದು ಕಾಮಗಾರಿಗಳು ಅರ್ಧಕ್ಕರ್ಧ ಅಲ್ಲಲ್ಲೇ ನಿಂತಿದೆ. ಈ ಸಲದಿಂದ ಮುಂದಕ್ಕಾದರೂ ಅವರೆಲ್ಲರೂ ಮುಂದೆ ಬಂದು ಈ ಕೆಟ್ಟ ರಾಜಕಾರಣಿಗಳನ್ನು ತೊಲಗಿಸಿ ಒಳ್ಳೆಯವ್ರನ್ನ ಮೇಲ್ ತರಬೇಕು, ಒಳ್ಳೆಯವ್ರನ್ನ ಮುಂದೆ ಬರೋಕ್ಕೆ ಸಹಾಯ ಮಾಡಬೇಕು ಅಂತ ನಾನು ಈ ಸುವರ್ಣ ನ್ಯೂಸ್ ಪ್ರಕಾರ ಕೇಳ್ಕೊತಾ ಇದ್ದೀನಿ. ನೀವೆಲ್ಲ ಪ್ರಜಾಪ್ರಭುತ್ವದ ವ್ಯಕ್ತಿಗಳು ಅಂದರೆ 18 ವರ್ಷ ಆಗಿದೆ, ಎಲ್ಲರಿಗೂ ಓಟ್ ಇದೆ ಅಂತ ತಿಳ್ಕೊತೀನಿ. ನೀವು ಯಾವುದೇ ಒಂದು ಪಕ್ಷ ನೋಡೋಕೆ ಹೋಗ್ಬೇಡಿ, ಒಬ್ಬ ವ್ಯಕ್ತಿ ನೋಡಿ ಓಟ್ ಮಾಡಿ ಅಂತ ಹೇಳ್ತೀನಿ. ಒಬ್ಬ ವ್ಯಕ್ತಿ ನೋಡಿ ಓಟ್ ಮಾಡಿದ್ರೆ ಅವನು ನಿಜವಾಗ್ಲೂ ಅಭಿವೃದ್ಧಿ ಮಾಡೇ ಮಾಡ್ತಾನೆ. ನಾವು ಪಕ್ಷನಾದ್ರೂ ನೋಡಿ ಓಟ್ ಮಾಡಬಾರ್ದು ಯಾವತ್ತು. ಇವತ್ತು ನಮ್ಮ ಹಾಸನದ ಪ್ರಗತಿ ಯಾವುದೇ ಒಂದು ಪಕ್ಷದ ಕೈಯೊಳಗೆ ಇಲ್ಲ. ಯಾವುದೇ ಒಂದು ಪಕ್ಷಕ್ಕೆ ಬಹುಮತ ನೀಡೋದ್ರಿಂದ ನಮ್ಮ ಕರ್ನಾಟಕದ ಅಭಿವೃದ್ಧಿ ಮಾಡ್ಬೋದು. ಅದರಲ್ಲಿ ಕರ್ನಾಟಕದ ಅಭಿವೃದ್ಧಿ ಜೊತೆ ನಮ್ಮ ಹಾಸನದ ಅಭಿವೃದ್ಧಿ ಆಗುತ್ತೆ. ಈಗ ಓಟಿಗಾಗಿ ನೋಟ್ ಇರ್ಬೋದು, ಈ ತರ ಯಾವುದೇ ಒಂದು ವ್ಯವಸ್ಥೆನ ಜಾರಿಗೆ ತಂದು ಇವತ್ತು ಓಟನ್ನು ಪಡಿತಿದ್ದಾರೆ. ಆದರೆ ಏನೇ ಒಂದು ಅವರು ನಮಗೆ ಏನೇ ಒಂದು ಆಸೆ ತೋರಿಸ್ಬೋದು. ಆ ಆಸೆಗಳಿಗೆ ನಾವು ಮೊರೆ ಹೋಗ್ದೇನೆ ನಾವು ಓಟ್ ಹಾಕ್ಬೇಕು. ಒಂದು ಪಕ್ಷನ ಜಾರಿಗೆ ತಂದ್ರೆ, ಒಂದೇ ಒಂದು ಪಕ್ಷಕ್ಕೆ ಬಹುಮತ ನೀಡಿ ನಾವು ಇವತ್ತು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಾವು ಸರ್ಕಾರನ ರೂಢಿಸಿದ್ರೆ ನಮ್ಮ ಹಾಸನ ಕೂಡ ಪ್ರಗತಿ ಹೊಂದುತ್ತೆ ಅಂತ ನಾನು ಹೇಳ್ತೀನಿ.
ರಾಜ್ಯದ ತುಂಬೆಲ್ಲ ಆವರಿಸಿರೋ ಕುಡಿಯುವ ನೀರಿನ ಸಮಸ್ಯೆ ಒಂದ್ ಕಡೆ ತಾಂಡವಾಡ್ತಾ ಇದ್ರೆ ಇನ್ನೊಂದು ಕಡೆ ರಸ್ತೆ, ಬಸ್ ಸ್ಟ್ಯಾಂಡ್, ಆಸ್ಪತ್ರೆ, ಶಿಕ್ಷಣ, ಸಾರಿಗೆ ಹೀಗೆ ಸಾಲು ಸಾಲು ಸಮಸ್ಯೆಗಳು ಇವೆಲ್ಲ ನಮ್ಮ ರಾಜಕಾರಣಿಗಳ ಕಿವಿಗೆ ಯಾವತ್ತೂ ಮುಟ್ಟುತ್ತೋ ಗೊತ್ತಿಲ್ಲ. ನಿಮ್ಮೂರಲ್ಲೂ ಈ ತರಹದ್ದೇ ಸಮಸ್ಯೆಗಳಿದ್ರೆ ನಮ್ಮ ಲೌಡ್ ಸ್ಪೀಕರ್ನ ಮೂಲಕ ನೀವು ಮಾತಾಡಿ, ಅದು ನಿಮ್ಮ ಊರಿಗೂ ಬರುತ್ತೆ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.